ಕೊನೆಯ 3 ರಾಶಿಯನ್ನು ಮುಂದಿನ ಹಂತದಲ್ಲಿ ನೋಡೋಣ. ಈಗ ಕಾಲರ್ ಇದ್ದಾರೆ, ಮಾತನಾಡಿಸೋದಾದರೆ ಶಶಿಕಲಾ ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ರೀ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 25/6/2004 ರೀ. 4. ಸಮಯ ಸಾಯಂಕಾಲ 7ರಿಂದ 7:30. ಸರಿ. ಪ್ರಶ್ನೆ ಏನು ಮಗನ ಬಗ್ಗೆ? ಮಗನ್ರಿ ಈಗ ಸಿವಿಲ್ ಇಂಜಿನಿಯರಿಂಗ್ ಮುಗ್ದೈತ್ರಿ. ಮುಂದೆ ಅವ ಏನ್ ಮಾಡ್ಬೇಕನ್ನೋದು ಗೊಂದಲದಲ್ಲಿದ್ದಾನ್ರಿ, ಅದಕ್ಕೆ ಕೇಳ್ತೆ. ಸರಿ, ಭವಿಷ್ಯದ ಬಗ್ಗೆ ತಮ್ಮ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ನಾವು ನಿಮ್ಮ ಅಭಿಮಾನಿ ರೀ. ತುಂಬಾ ನಿಮ್ಗೆ ಒಂದ್ಸಲ ಕಾಲ್ ಮಾಡಿದ್ದೀವ್ರಿ, ಒಂದ್ ಮಗನ್ ಬಗ್ಗೆ ಕೇಳಿದ್ದೀವಿ. ಅವ ಈಗ 3 ತಿಂಗಳಾತ್ರಿ ಈ ಮಿಲಿಟರಿ ನೌಕರಿಗೆ ಹೋಗಿದಾನ್ರಿ. ಹಾನ್ರಿ, ನೀವ್ ಹೇಳ್ದಂಗ ಒಂದು ಭವಿಷ್ಯದಲ್ಲಿ ಚಲೋ ಆಯ್ತ್ರಿ. ಅದೇ ರೀತಿ ಈಗ ಇನ್ನೊಬ್ಬ ಮಗ ಸಿವಿಲ್ ಮುಗ್ದೈತ್ರಿ. ಮುಂದೆ ಅವಂಗ ನಾವ್ ಇನ್ನೂ ಕಲಿಯನಾತೀವ್ರಿ 2 ವರ್ಷ ಮುಂದ. ಮತ್ತ ಅವಂಗ ಗೊಂದಲದಾಗ ಅದಾನ್ರಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾವಲ್ತೈತಿ. ಈಗ ಮುಂದುವರಿಕೆ ಅಧ್ಯಯನ, ಉನ್ನತ ಶಿಕ್ಷಣ ಮಾಡೋದು ಅಥವಾ ಕೆಲಸಕ್ಕೆ ಹೋಗೋದು ಅಂತಲ್ಲ? ಹ್ಞೂನ್ರಿ. ಅವರಿಗೆ ಅಧ್ಯಯನಕ್ಕಿಂತ ಕೆಲಸ ತುಂಬಾ ಸೂಕ್ತ. ಅಧ್ಯಯನ ಸ್ಥಾನದಲ್ಲಿ ಏನಾಗಿದೆ, ಅವನು ಅಷ್ಟಮದಲ್ಲಿದ್ದಾನೆ, ಪಂಚಮಾಧಿಪತಿ. ಧೀಸ್ಥಾನದ ಹೈಯರ್ ಸ್ಟಡೀಸ್ಗೆ ಸ್ವಲ್ಪ ವೀಕ್ ಇದೆ. ಇರಲಿ ಬಿಡಿ. ಈಗ ಬಹಳ ಮುಖ್ಯವಾಗಿ ಈ ಯಾವುದೋ ಒಂದು ಕೋರ್ಸ್ಗಳು ಮಾಡ್ಕೊಂಡ್ಬಿಟ್ರೆ, ಅದು ಯಾವುದು ವೃತ್ತಿಗೆ ಬೇಕೋ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ಏನೋ ಸ್ಪೆಷಲೈಸೇಷನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಷ್ಟು ಓದಿದ್ರು ಅಷ್ಟೇ, ಕೊನೆಗೆ ಅವರು ಓದೋದೊಂದು, ನಾವು ಕೆಲಸ ಮಾಡೋದೊಂದೇ ಆಗಿರ್ತದೆ. ಸುಮಾರು ಜಾತಕಗಳನ್ನು ಗಮನಿಸಿದ್ರೆ, ಬಂದಂಥವ್ರನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವರಿಗೆ ಕರ್ಮಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ, ಕರ್ಮಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆ ಲಕ್ಷಣ. ಕೆಲಸಕ್ಕೆ ಸೇರಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದ ಅಧ್ಯಯನ ಮಾಡೋದು, ಆ ಕೋರ್ಸ್ಗಳನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಅವರಿಗೆ ಸಲಹೆ ಕೊಡಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿದೆ ಇವರಿಗೆ. ಈಗ ಪ್ರಸ್ತುತ ಕಾಲ ನೋಡಿದ್ರೆ ರಾಹು ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ. ಹೀಗಾಗಿ ಗುರು ಮತ್ತು ಮುಂದೆ ತುಂಬ ಚೆನ್ನಾಗಿದೆ. ಭಾಗ್ಯದ ಗುರುವಿನ ಕಾಲ ನಡೀತಾ ಇದೆ. ಅದೃಷ್ಟ ಚೆನ್ನಾಗಿದೆ ಇವರಿಗೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.